ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಅತೃಪ್ತರು, ಇನ್ನೊಂದು ಕಡೆ ಬಿಜೆಪಿ ಅವರ ಕಾಟ ದೋಸ್ತಿ ಸರ್ಕಾರಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ದೋಸ್ತಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಫೆಬ್ರವರಿ ಸಂಕಷ್ಟ ಇದೀಗ ಎದುರಾಗಿದೆ. ಹಾಗಾಗಿ ದೋಸ್ತಿ ಸರ್ಕಾರಕ್ಕೆ ಫೆಬ್ರವರಿ ಕಂಟಕ ಎದುರಾಗಿದೆ ಅನ್ನೋ ಚರ್ಚೆ ಇದೀಗ ನಡೀತಾ ಇದೆ. ಫೆಬ್ರವರಿ 8ನೇ ತಾರೀಕು ಬಜೆಟ್ ಮಂಡನೆ ಆಗೋದೇ ಇಲ್ಲ ಅಂತ ಬಿಜೆಪಿ ಮುಖಂಡರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇದ್ದಾರೆ. ಇನ್ನೊಂದ್ ಕಡೆ ಫೆಬ್ರವರಿ 25ರ ಒಳಗೆ ದೋಸ್ತಿ ಸರ್ಕಾರ ಬಿದ್ದೇ ಬೀಳುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಅಟ್ ದ ಸೇಮ್ ಟೈಮ್ ಫೆಬ್ರವರಿ 27ನೇ ತಾರೀಕು ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಇದೆ. ಯಾಕಂದ್ರೆ ಕೇಸ್ನ ತೀರ್ಪು ಬರುತ್ತೆ ಫೆಬ್ರವರಿ 27ಕ್ಕೆ. ಡಿಕೆ ಶಿವಕುಮಾರ್ ಅವರದು ತೀರ್ಪನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಹಾಗಾದ್ರೆ 27ನೇ ತಾರೀಕು ಕೋರ್ಟ್ ಯಾವ ರೀತಿ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಅದ್ರ ಜೊತೆಗೆ ಬಿಜೆಪಿಯವರು ಕೂಡ ಫೆಬ್ರವರಿಯನ್ನೇ ಈಗ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಡಿಕೆಶಿ ಹಾಗೇನೆ ಆಪ್ತರ ವಿರುದ್ಧ 3 PCR ಅನ್ನ ಐಟಿ ದಾಖಲು ಮಾಡಿತ್ತು. ಈಗಲ್ಟನ್ ರೆಸಾರ್ಟ್ ನಲ್ಲಿ ಚೀಟಿ ಹರಿದ ಪ್ರಕರಣ, ತೆರಿಗೆ ವಂಚನೆ ಹಾಗೇನೆ ಸಾಕ್ಷ್ಯ ನಾಶದ ಕೇಸನ್ನ ಐಟಿ ಅಧಿಕಾರಿಗಳು ದಾಖಲು ಮಾಡಿದ್ರು. ಅದರ ತೀರ್ಪು 27ನೇ ತಾರೀಕು ಬರುತ್ತೆ. 8ನೇ ತಾರೀಕು ಬಜೆಟ್ ಇದೆ. ಬಟ್ ಬಜೆಟ್ ಮಂಡನೆ ಮಾಡೋಕೆ ಬಿಡಬಾರದು ಅಂತ ಬಿಜೆಪಿ ನಾಯಕರು ಶತಾಯಗತಾಯ ಪ್ರಯತ್ನವನ್ನ ಮಾಡಿ ಇವತ್ತಿನ ಸಭೆಯಲ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ಬಜೆಟ್ ಮಂಡನೆ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ವಲ್ಲ ಅಂತ ಬಿಜೆಪಿ ನಾಯಕರು ಬಹಳ ಆತ್ಮವಿಶ್ವಾಸದಿಂದ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನು 25ನೇ ತಾರೀಕು ಶತಾಯಗತಾಯ ದೋಸ್ತಿ ಸರ್ಕಾರ ಬಿದ್ದೇ ಬೀಳುತ್ತೆ, ನೋಡ್ತಾ ಇರಿ ಅಂತ ಬಿಜೆಪಿ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಫೆಬ್ರವರಿ ಕಂಟಕ ಇದೀಗ ಸದ್ಯಕ್ಕೆ ದೋಸ್ತಿ ಸರ್ಕಾರಕ್ಕೆ ಎದುರಾಗಿರೋದು. ಇನ್ನು 27ನೇ ತಾರೀಕು ಸಚಿವ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಐಟಿ ಕೇಸ್ಗೆ ಸಂಬಂಧಪಟ್ಟಂತೆ ಅವತ್ತು ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗುತ್ತೆ. ದೋಸ್ತಿ ಸರ್ಕಾರಕ್ಕೆ ಫೆಬ್ರವರಿ ಕಂಟಕಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ರೇಜಂಬು. ರಮೇಶ್, ಫೆಬ್ರವರಿ ಕಂಟಕ ಸದ್ಯಕ್ಕೆ ಮೈತ್ರಿ ಸರ್ಕಾರಕ್ಕೆ ಕಾಡ್ತಾ ಇದೆ. ಯಾವ್ಯಾವತ್ತು ಹಾಗಾದ್ರೆ ಏನೇನಾಗುತ್ತೆ? ಯಾಕಂದ್ರೆ ಬಿಜೆಪಿ ನಾಯಕರು ಬಹಳ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾ ಇದ್ದಾರೆ, ಬಜೆಟ್ ಮಂಡನೆ ಆಗೋದಿಲ್ಲ, ಸರ್ಕಾರ ಬಿದ್ದು ಹೋಗುತ್ತೆ ಅಂತ. ರಮೇಶ್, ಖಂಡಿತ ಶರ್ಮಿತಾ, ಯಾಕೆಂದ್ರೆ ಫೆಬ್ರವರಿಯಲ್ಲಿ ಮೈತ್ರಿಗೆ ಒಂದು ರೀತಿ ಈ ಮೈತ್ರಿ ಸರ್ಕಾರಕ್ಕೆ ಕಂಟಕ ಎದುರಾಗುವಂತ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಯಾಕೆಂದ್ರೆ ಒಂದ್ ಕಡೆಯಲ್ಲಿ ಬಿಜೆಪಿ ಶತಾಯಗತಾಯ ಯಾವುದೇ ಕಾರಣಕ್ಕೂ ಬಜೆಟ್ ಮಂಡನೆಗೆ ಅವಕಾಶವನ್ನು ನೀಡಬಾರದು, ನಾವು ಬಾವಿಗಿಳಿದು ಹೋರಾಟವನ್ನು ಮಾಡಬೇಕು. ಜೊತೆಗೆ ಈಗಾಗಲೇ ರೈತರ ವಿಚಾರದಲ್ಲಿ ಏನು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೇವಲ ಭರವಸೆಗಳನ್ನು ಕೊಡ್ತಲೇ ಬರ್ತಾ ಇದ್ದಾರೆ, ಅದು ಯಾವುದೂ ಕೂಡ ಈಡೇರಿಲ್ಲ. ಸೊ ಇದನ್ನ ನಾವು ವಸ್ತ್ರವಾಗಿ ಇಟ್ಕೊಳ್ಳುವಂಥದ್ದು ಒಂದ್ ಕಡೆ ಆದ್ರೆ, ಈಗಾಗಲೇ ಏನು ಪುಟ್ಟರಂಗಶೆಟ್ಟಿ ಅವರ ಪ್ರಕರಣ ಇದೆ, ಅದನ್ನು ಕೂಡ ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ಳಲಿಕ್ಕೆ ಈಗ ಬಿಜೆಪಿ ಆಗಿರುವಂತದ್ದು. ಎಲ್ಲವನ್ನೂ ಕೂಡ ಎದುರಿಸಲಿಕ್ಕೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಪಡೆ ಕೂಡ ಸಜ್ಜಾಗಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಎದುರಿಸ್ತಾರೋ ಅನ್ನುವಂಥದ್ದು ಇನ್ನು ಕಾದು ನೋಡಬೇಕು ಶರ್ಮಿತಾ. ಫೈನ್. ಹಾಗಾದ್ರೆ ಈಗ ಬಿಜೆಪಿ ಅವ್ರು ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ? ಯಾಕಂದ್ರೆ ನಾಳೆನೂ ನಾವು ಗದ್ದಲ ಮಾಡ್ತೀವಿ, ನಾಡ್ದು ಕೂಡ ಗದ್ದಲ ಮಾಡ್ತೀವಿ, ಶತಾಯಗತಾಯ ಬಜೆಟ್ ಮಂಡನೆ ಆಗಬಾರ್ದಷ್ಟೇ, ಅದು ಬಿಜೆಪಿ ಟಾರ್ಗೆಟ್ ಅನ್ನೋದು ಯಡಿಯೂರಪ್ಪ ಅವರ ಸೂಚನೆಯಿಂದನೇ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಪ್ರೀ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ 25ಕ್ಕೆ ಮುಂಚೆ? ಶರ್ಮಿತಾ, ಈಗಾಗಲೇ ಯಡಿಯೂರಪ್ಪನವರು ಇವತ್ತು ಒಂದು ಸುತ್ತಿನ ಶಾಸಕಾಂಗ ಪಕ್ಷ ಸಭೆಯನ್ನ ಮಾಡಿದ್ದಾರೆ. ನಾಳೆ ಮತ್ತೆ ಬೆಳಗ್ಗೆ ಶಾಸಕಾಂಗ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾವು ನಾಳೆ ಬೆಳಗ್ಗೆ ಮತ್ತೆ ಶಾಸಕರೆಲ್ಲ ಒಟ್ಟುಗೂಡಿ ಒಂದು ನಿರ್ಧಾರವನ್ನ ಮಾಡ್ತೀವಿ, ಸದನಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂಥದ್ದನ್ನ ನಾಳೆ ಅಂತಿಮ ನಿರ್ಧಾರವನ್ನು ಮಾಡ್ತೀವಿ. ಆದ್ರೆ ಇವತ್ತು ಸದನದಲ್ಲಿ ಏನು ರಾಜ್ಯಪಾಲರ ಭಾಷಣವನ್ನು ನಾವು ಬಹಿಷ್ಕಾರ ಮಾಡಿದ್ದೀವಿ, ವಾಕೌಟ್ ಮಾಡಿ ಆಚೆ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದ್ರೆ ನಾಳೆ ಮತ್ತೆ ಅವರೆಲ್ಲರೂ ಕೂಡ ಸಭೆ ಸೇರಿ ಸದನದಲ್ಲಿ ಶತಾಯಗತಾಯ ನಾವು ಗದ್ದಲ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಬಜೆಟ್ ಮಂಡನೆಗೆ ಅವಕಾಶ ನೀಡಬಾರದು, ಈ ಸರ್ಕಾರ ಖಂಡಿತವಾಗಲೂ ಕೂಡ ಈ ಶಾಸಕರ ಬೆಂಬಲ ಇಲ್ಲ, ಅವರ ಸಂಖ್ಯಾಬಲವನ್ನು ಪ್ರದರ್ಶನ ಮಾಡಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆನ ಸರ್ಕಾರ ಮಾಡಿಕೊಳ್ಳಬೇಕು, ನಾವು ಅದನ್ನ ನೇರವಾಗಿ ರಾಜ್ಯಪಾಲರಿಗೆ ಹೋಗೋದಕ್ಕಿಂತ ಸದನದಲ್ಲೇ ನಾವು ಇದನ್ನ ಸಂಬಂಧಪಟ್ಟಾಗ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಾಗಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲ ನಾಯಕರು ಕೂಡ ಒಟ್ಟುಗೂಡಿ ಈ ಬಾರಿ ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಎಲ್ಲ ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿದೆ. ಶರ್ಮಿತಾ, ಒಂದು ವೇಳೆ ಫೆಬ್ರವರಿ 8ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ, ಬಹುಶಃ ಬಿಜೆಪಿಗೆ ಒಂದು ರೀತಿ ಹಿನ್ನಡೆ ಆಗೇ ಆಗುತ್ತೆ. ಬಟ್ 25 ಅಂತ ಈ ಡೆಡ್ ಲೈನ್ ಕೊಟ್ಟಿರೋದು ಯಾಕೆ ರಮೇಶ್?
ಶರ್ಮಿತಾ 25ನೇ ತಾರೀಕು ಅಷ್ಟರ ಒಳಗಡೆನೆ ಸರ್ಕಾರವನ್ನ ಏನು ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶ. ಆದ್ರೆ ಸಂಖ್ಯಾಬಲದಲ್ಲಿ ಮುಂದಿಟ್ಕೊಂಡು ಏನು ಒಂದು ರೀತಿ ಆಪರೇಷನ್ ಕಮಲವನ್ನ ಮಾಡೋದ್ರ ಮೂಲಕ ಬಿಜೆಪಿ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಫೇಲ್ಯೂರ್ ಆಗಿರುವಂತದ್ದು. ಆದ್ರೆ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ನಲ್ಲಿ ಈಗ ಒಮ್ಮತ ಇಲ್ಲ, ಜೊತೆಗೆ ಅಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಕಿತ್ತಾಟಗಳು ಶುರುವಾಗಿದೆ. ಸೊ ಅದನ್ನೇ ಬಂಡವಾಳಾಗಿ ಮಾಡಿಕೊಂಡು ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ 20ರ ಒಳಗಾಗಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಲಿಕ್ಕೆ ಬೇಕಾದಂತ ಎಲ್ಲ ರೀತಿಯ ಹೋರಾಟಗಳನ್ನ ಸದನದ ಒಳಗೆ ಮತ್ತೆ ಹೊರಗೆ ಮಾಡಲಿಕ್ಕೆ ಬಿಜೆಪಿ ಅಣಿಯಾಗಿದೆ. ಸೊ ಆ ಕಾರಣಕ್ಕಾಗಿ ಆನಂತರ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಬಾರಿ ಶತಾಯಗತಾಯ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಲಿಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಮಾಡಿದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್